ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ಪಿ ಎಫ್ ಅಕೌಂಟ್ ನಂಬರ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಯು ಎ ಎನ್ ನಂಬರ್ನ ಆ್ಯಕ್ಟಿವೇಟ್ ಯಾವ ಥರ ಮಾಡೋದು ಅಂತ ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಟು ದ ವಿಡಿಯೋ. ಸಿಮಿಲರ್ ಗೂಗಲ್ಗೆ ಎಂಟ್ರಿ ಆಗಿ ಫಸ್ಟ್ ನಾವು ಗೂಗಲ್ನ ಓಪನ್ ಮಾಡ್ಕೋಬೇಕು. ಅದಾದಮೇಲೆ ಮೆಂಬರ್ ಲಾಗಿನ್ ಅಂತ ಟೈಪ್ ಮಾಡಿ. ಮೆಂಬರ್ ಲಾಗಿನ್ ಅಂತ ಟೈಪ್ ಆದಮೇಲೆ EPF ಅಂತ ಏನು ಫಸ್ಟ್ನೇದು ಕಾಣ್ತಿದೆಯಲ್ಲ, ಆ್ಯಸ್ ಇಟ್ ಈಸ್ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಥರನೇ ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಓಪನ್ ಆಗುತ್ತೆ. ಆನ್ಲೈನ್ ಕ್ಲೈಮ್ ಮೆಂಬರ್ ಅಕೌಂಟ್ ಟ್ರಾನ್ಸ್ಫರ್ ಅಂತ ಇದೆಯಲ್ಲ, ಮೂರನೇದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ಇದರಲ್ಲಿ ಸೆಕೆಂಡ್ ಒನ್ ಆ್ಯಕ್ಟಿವೇಟ್ UAN ಅಂತಿದೆ, ಅದನ್ನು ಓಪನ್ ಆದಮೇಲೆ ಈ ಥರ ಬರುತ್ತೆ. ಫಸ್ಟ್ ಒನ್ನು UAN ನಂಬರ್ ಇದೆ, ಸೆಕೆಂಡು ಮೆಂಬರ್ ID ಅಂತಿದೆ. ನಮಗೆ ಮೆಂಬರ್ ID ಏನು ಬೇಕಾಗಲ್ಲ, UAN ಆಲ್ರೆಡಿ ಜನ್ರೇಟ್ ಆಗಿರೋದ್ರಿಂದ ನಾವು ಅದನ್ನೇ ಮೆನ್ಷನ್ ಮಾಡೋಣ. ಅದಾದಮೇಲೆ ಆಧಾರ್ ನಂಬರ್ ಕೇಳುತ್ತೆ. ಅದಾದಮೇಲೆ ನೇಮ್ ಆ್ಯಸ್ ಇಟ್ ಈಸ್ ಆಧಾರ್ನಾಗ ಯಾವ ಥರ ಇರುತ್ತೋ ಅದೇ ಥರನೇ ಮೆನ್ಷನ್ ಮಾಡಿ. ಡೇಟ್ ಆಫ್ ಬರ್ತ್ ಮೆನ್ಷನ್ ಮಾಡಿದ್ಮೇಲೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವುದಿದೆಯೋ ಅದನ್ನು ಮೆನ್ಷನ್ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿ. ಇಲ್ಲಿ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಗೆಟ್ ಅಥರೈಸೇಷನ್ ಪಿನ್ ಕೊಟ್ಟರೆ ನಿಮಗೊಂದು ಮೆಸೇಜ್ ಬರುತ್ತೆ. ಅದು ಪಾಸ್ವರ್ಡ್ ಆಗಿರುತ್ತೆ. ನೀವು ನೆಕ್ಸ್ಟು ಲಾಗಿನ್ ಆಗ್ಬೇಕಾದ್ರೆ ಆ ಪಾಸ್ವರ್ಡ್ ಇಟ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ. UAN ನಂಬರೇ ನಿಮ್ಮದು ಯೂಸರ್ ID ಆಗಿರುತ್ತೆ. ಅದು ಲಾಗಿನ್ ಆಗಿ ಬೇಕಾದ್ರೆ ನಿಮಗೆ ಯಾವುದು ಸೂಟಬಲ್ ಪಾಸ್ವರ್ಡ್ ಬೇಕಾಗುತ್ತೋ ಅದನ್ನು ನೀವು ಆಮೇಲೆ ರೀಸೆಟ್ ಮಾಡ್ಕೋಬೋದು. ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.